ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡಬೇಕಂತ ಇಟ್ಕೊಂಡಿದ್ದೀನಿ. ಸೊ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಇವತ್ತೆಲ್ಲ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇವತ್ತು ಬೆಳಗ್ಗೆನೇ ವೆದರ್ ಒಂಥರ ಇದೆ. ನಿನ್ನೆ ಎಲ್ಲ ಪೂರ್ತಿ ಮಳೆ ಬಂದಿತ್ತು. ನಿನ್ನೆ ಅಂತೂ ಬಿಸಿಲೇ ನೋಡಿಲ್ಲ. ಸೊ ಇವತ್ತು ನೋಡೋಣ ಹೇಗಿದೆ ವೆದರ್ ತೋರಿಸ್ತೀನಿ. 8 o'clock ಆಗಿದೆ, ಆದರೂ ವೆದರ್ ಈ ಥರ ಇದೆ. ಸೂರ್ಯ ಇದ್ದಾನೆ, ಬರಲೋ ಬೇಡವೋ ಅಂತ ಇದ್ದಾನೆ. ಇವತ್ತು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಮಾಡಿದ್ದೆ. ನಾನು ಹಳೆ ಒಂದು ವ್ಲಾಗಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ದೆ, ಅಂದರೆ ನಮ್ಮ ಮಮ್ಮಿ ಮಾಡಿದ್ದು. ನಾನು ಮಮ್ಮಿ ಮನೆಯಲ್ಲಿರುವಾಗ ವ್ಲಾಗ್ ಮಾಡುವಾಗ ನಮ್ಮ ಮಮ್ಮಿ ಮಾಡಿದ್ದ ಒಂದು ಅಕ್ಕಿ ರೊಟ್ಟಿನ ತೋರಿಸಿದ್ದೆ. ಆ ವಿಡಿಯೋಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ, ಬರೀ ಅಕ್ಕಿ ರೊಟ್ಟಿ ಮಾಡೋದನ್ನೇ ಒಂದು ವಿಡಿಯೋ ಮಾಡಿ ಹಾಕಿ ಅಂತ. ಅಂದರೆ ನಮಗೆ ಹೇಗೆ ಮಾಡೋದು, ಎಷ್ಟು ಅನ್ನ ಹಾಕ್ಕೊಳ್ಳೋದು, ಎಷ್ಟು ಅಕ್ಕಿ ಪುಡಿ ಎಷ್ಟು ಹಾಕ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ, ಬರೀ ಅದನ್ನೇ ಒಂದು ವಿಡಿಯೋ ಮಾಡಿ ಹಾಕಿ, ಎಷ್ಟು ಅಳತೆ ತೊಗೊಬೇಕು ಅಂತ ಕಮೆಂಟ್ ಮಾಡಿದ್ದಾರೆ. ಅವತ್ತಿಂದ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಮಮ್ಮಿ ಮಾಡೋ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಅದು ಮಾಡುವಾಗ ಊದ್ಕೊಳ್ಳುತ್ತೆ. ಸೊ ನನಗೆ ಆ ಥರ ಮಾಡೋಕ್ಕೆ ಬರಲ್ಲ, ಒಂದು ಮಟ್ಟಕ್ಕೆ ಮಾಡ್ತೀನಿ ಅಷ್ಟೇ. ಈಗ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಅಕ್ಕಿ ರೊಟ್ಟಿ ಸಪ್ರೇಟಾಗಿ ವಿಡಿಯೋನ ಒಂದಿನ ನಮ್ಮ ಮಮ್ಮಿ ಬಂದಾಗ ಅವ್ರ ಕೈಯಲ್ಲೇ ರೊಟ್ಟಿ ಮಾಡಿಸಿ ಅದನ್ನು ಹೇಗೆ ಮಾಡೋದು ಅಂತ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದರೆ ಆಯಿತು. ಈಗ ನಾನು ಮಾಡಿರೋ ರೊಟ್ಟಿ ಅಂದರೆ ಫಸ್ಟು ನಾನು ಅನ್ನ ಹಾಕ್ಕೊಂಡಿದ್ದೀನಿ. ಅನ್ನಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಸ್ವಲ್ಪ ಅಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದರೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಈಗ ನಾನು ಕಲಿಸಿದ್ನಲ್ಲ, ಆ ಹದಕ್ಕೆ ಬರೋವರೆಗೂ ನೀವು ಕಲಿಸ್ಕೊಂಡು ನೀಟಾಗಿ ಮಾಡ್ಕೋಬೇಕು. ಅದಾದಮೇಲೆ ಒಂದು ಬೌಲ್ಗೆ ನೀರು ತೊಗೊಂಡು ಇಟ್ಕೊಳ್ಳಿ, ತಟ್ಟುವಾಗ ಬೇಕಾಗುತ್ತೆ. ನಾನಿಲ್ಲಿ ಆಯಿಲ್ ಪ್ಯಾಕೆಟ್ನ ಕಟ್ ಮಾಡಿ ತಟ್ಟೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇರೆ ಥರ ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೋಬೋದು ಬೇಕಾದರೆ. ನೀವು ತಟ್ಟಕ್ಕೆ ಸ್ಟಾರ್ಟ್ ಮಾಡುವಾಗ ಅಕ್ಕಿ ಹಂಚನ್ನ, ಅಂದರೆ ಅಕ್ಕಿ ಮಾಡೋ ಅಂಥ ಹಂಚನ್ನು, ತವಾ ಅಂತ ಏನು ಹೇಳ್ತೀವಿ ಅದನ್ನು, ನಮ್ಮ ಕಡೆ ಹಂಚು ಅಂತ ಹೇಳ್ತಾರೆ, ಅದನ್ನು ಒಲೆ ಮೇಲೆ ಇಟ್ಕೊಂಬಿಡಿ ಸ್ಟವ್ ಮೇಲೆ. ಯಾಕೆ ಅಂದರೆ ರೊಟ್ಟಿ ಮಾಡೋದಕ್ಕೆ ಹಂಚು ಚೆನ್ನಾಗಿ ಕಾಯ್ದಿರಬೇಕು. ಆಮೇಲೆ ಆ ಬೌಲಲ್ಲಿ ನೀರು ಇಟ್ಕೊಂಡಿದ್ರಲ್ವ, ಆ ನೀರನ್ನು ತೆಗೆದ್ಬಿಟ್ಟು ಪ್ಲಾಸ್ಟಿಕ್ ಮೇಲೆ ಸ್ವಲ್ಪ ಚಿಮುಕ್ಸ್ಕೊಳ್ಳಿ. ಹಾಗೆ ಕೈಯೆಲ್ಲ ಸ್ವಲ್ಪ ವೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಹಿಟ್ಟನ್ನು ತೊಗೊಂಡು ಈ ಥರ ರೌಂಡಾಗಿ ಉಂಡೆ ಮಾಡಿಕೊಂಡು ತಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಹೀಗೆ ತಟ್ಟಾದಮೇಲೆ ಒಂದೆರಡು ಸಲ ಅದನ್ನು ತಿರುಗಿಸಿ ತಟ್ಕೊಬೇಕು. ಹೀಗೆ ತಿರುಗಿಸಿ ತಟ್ಟೋದ್ರಿಂದ ಸ್ವಲ್ಪ ತೆಳುವಾಗಿ ಬರುತ್ತೆ ಅಂತ ಅಷ್ಟೇ. ಈಗ ತಟ್ಟಾದಮೇಲೆ ತಟ್ಟಿರೋ ರೊಟ್ಟಿನ ಕಾದಿರೋ ಅಂಥ ಹಂಚ ಮೇಲೆ ಹಾಕ್ಕೋಬೇಕು. ಹಂಚ ಮೇಲೆ ಎರಡೂ ಸೈಡು ರೊಟ್ಟಿನ ಸುಟ್ಕೊಂಡಾದಮೇಲೆ ಅದನ್ನು ಬೆಂಕಿಯಲ್ಲಿ ಒಂದು ಸಲ ಸುಟ್ಕೊಬೇಕು. ಮುಂಚೆ ಎಲ್ಲ ಸೌದೆ ಒಲೆ ಬೆಳೆಸ್ತಾ ಇದ್ರು. ಸೊ ಒಲೆ ಮೇಲೆ ಹಂಚಲ್ಲಿ ಸುಟ್ಕೊಂಡಾದ್ಮೇಲೆ ಒಲೆಯಿಂದ ಕೆಂಡ ತೆಗೆದು ಕೆಂಡದ ಮೇಲೆ ರೊಟ್ಟಿನ ಸುಡ್ತಾಯಿದ್ರು. ಸೊ ಇಲ್ಲಿ ಸೌದೆ ಒಲೆ ಇಲ್ಲದೆ ಇರೋ ಕಾರಣ ಗ್ಯಾಸಲ್ಲೇ ಮಾಡ್ಕೋಬೇಕಾಗಿರೋದ್ರಿಂದ ನಾವು ಒಂದು ಸೈಡು ಹಂಚಿಟ್ಕೊಂಡು ಸುಟ್ಕೊಂಡು ಇನ್ನೊಂದು ಸೈಡು ಬರೀ ಬೆಂಕಿಯಲ್ಲಿ ಸುಟ್ಕೋತಾ ಇದ್ದೀನಿ. ನೋಡಿ, ಇವಾಗ ರೊಟ್ಟಿ ರೆಡಿ ಆಗಿದೆ. ಸೊ ಇಷ್ಟೇ. ಇವಾಗ ಹಂಚಲ್ಲಿರೋದನ್ನು ತೆಗೆದು ಆ ಕಡೆಗೆ ಹಾಕೋತಾ ಇದ್ದೀನಿ. ಹೀಗೆ ಬೆಂಕಿಯಲ್ಲಿ ಸುಡೋದ್ರಿಂದ ರೊಟ್ಟಿ ನೀಟಾಗಿ ಬೇಯುತ್ತೆ. ಇನ್ನೇನು ತಿಂಡಿ ಎಲ್ಲ ಆಯಿತು ಅನ್ನೋ ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು. ಅವಳು ಎದ್ಮೇಲೆ ಪೂರ್ತಿ ಇನ್ನೂ ಅವಳದೇ ಕೆಲಸ ಆಗುತ್ತೆ. ಅವಳಿಗೆ ಸರಿ ಮಾಡಬೇಕು, ತಿನ್ನಿಸ್ಬೇಕು, ಹಾಗೆ ಎಣ್ಣೆ ಮಸಾಜ್ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಕ್ರೀಮು ಲೋಷನ್ ಎಲ್ಲ ಹಾಕಿ ಡ್ರೆಸ್ ಮಾಡಬೇಕು. ಅದೆಲ್ಲ ಆದಮೇಲೆ ಮತ್ತೆ ಮಲಗಿಸ್ಬೇಕು. ಒಂದೊಂದು ಸಲ ಚಿಕ್ಕ ಮಕ್ಕಳು ಲೈಫು ಎಷ್ಟು ಚೆಂದ ಅಲ್ವಾ ಅಂತ ಅನಿಸುತ್ತೆ. ಎಲ್ಲ ಕೆಲಸನೂ ಯಾರೋ ಒಬ್ಬರು ಮಾಡಿಕೊಡ್ತಾರೆ, ಬರೀ ತಿನ್ನೋದು ಮಲಗೋದು ಅಷ್ಟೇ ಅವ್ರ ಕೆಲಸ. ಆ ದಿನಗಳನ್ನ ನೀವೆಲ್ಲರೂ ಅನುಭವಿಸೇ ಇರ್ತೀವಿ.
ಆದರೆ ಅಷ್ಟು ಆರಾಮದಾಯಕವಾಗಿರೋ ದಿನಗಳನ್ನ ರೀಕಾಲ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪನೂ ನೆನಪೇ ಇಲ್ವಲ್ಲ ಅನ್ನೋದೇ ಬೇಜಾರು. ಇನ್ನು ಅವಳ ಕೆಲಸನ್ನೆಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಅದು ವಾಶ್ ಆಗೋಷ್ಟರೊಳಗೆ ನಾನು ಅವಳ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡ್ಬೋದು. ಹಾಗೆಯೇ ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕೆಲಸ ಮಗಳಿಗೆ ಸರಿ ಮಾಡೋದು. ನಮ್ಮ ಕಡೆ ಎಲ್ಲ ಹಿಟ್ಟು ಅಂತ ಹೇಳ್ತಾರೆ, ಮಕ್ಕಳಿಗೆ ಹಿಟ್ಟು ಕೊಡೋದು ಅಂತ. ಬಟ್ ಬೆಂಗಳೂರು ಕಡೆ ಎಲ್ಲ ಸರಿ ಅಂತ ಹೇಳ್ತಾರೆ. ಮಾರ್ನಿಂಗಲ್ಲಿ 9 o'clockಗೆ ಸರಿ ಮಾಡ್ತೀನಿ. ಯಾಕೆಂದರೆ ಅವಳಿಗೆ 9 o'clockಗೆ ಸರಿ ತಿನ್ನಿಸಿ ಅಭ್ಯಾಸ ಮಾಡಿಸಿದ್ದೀನಿ. ಆ ಟೈಮಿಗೆ ಕರೆಕ್ಟಾಗಿ ಕೊಟ್ಬಿಡ್ಬೇಕು, ಇಲ್ಲ ಅಂದರೆ ಅವಳು ತಡ್ಕೊಳ್ಳೋದಿಲ್ಲ. ನೆಕ್ಸ್ಟು ಬಟ್ಟೆ ಎಲ್ಲ ವಾಶ್ ಆಗಿತ್ತು, ಅದನ್ನು ಡ್ರೈಗೆ ಹಾಕಬೇಕು. ಸೊ ಇವಳನ್ನ ಎತ್ಕೊಂಡು ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ಹಾಗೆ ವಾಕರ್ಗೆ ಹಾಕ್ಬಿಟ್ಟು ಅದನ್ನು ಮಾಡ್ಕೊಳ್ಳೋಣ ಅಂತ ವಾಕರ್ಗೆ ಕೂರಿಸ್ತಾ ಇದ್ದೆ. ಆದರೆ ಅವಳಿಗೆ ಕುತ್ಕೊಳ್ಳೋಕೆ ಬರೋದಿಲ್ಲ. ಇನ್ನು ವಾಕರಲ್ಲಿ ಕೂರಿಸಿದ್ರೆ ಅವಳು ಮುಂದೆನೇ ವಾಕರ್ ಮೇಲೆ ಬಿದ್ದುಬಿಡ್ತಾಳೆ. ಸೊ ಹಾಗಾಗಿ ಒಂದು ಬಟ್ಟೆ ತೊಗೊಂಡು, ಒಂದು ಕಾಟನ್ ವೇಲ್ ತೊಗೊಂಡು ಅವಳನ್ನ ಈ ಥರ ಗಂಟು ಹಾಕ್ತೀನಿ. ಈ ಥರ ಹಾಕೋದ್ರಿಂದ ಅವಳಿಗೆ ಯಾರೋ ಹಿಡ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಅವಳಿಗೂ ಕೂತ್ಕೊಳ್ಳೋದಕ್ಕೆ ಕಂಫರ್ಟ್ ಅಂತ ಅನಿಸುತ್ತೆ. ಹೀಗೆ ಕೂರಿಸ್ಬಿಟ್ಟು ನಾನೇನಾದರೂ ಕೆಲಸ ಮಾಡ್ಕೊತಾ ಇದ್ದರೆ ಅವಳು ಅದನ್ನೇ ನೋಡಿಕೊಂಡು ಅಥವಾ ಅವಳ ಪಾಡಿಗೆ ಅವಳು ಆಟಾಡ್ಕೊಂಡು ಕೂತಿರ್ತಾಳೆ. ಸ್ವಲ್ಪ ಹೊತ್ತಷ್ಟೇ, ತುಂಬ ಜಾಸ್ತಿ ಹೊತ್ತೆಲ್ಲ ಕುತ್ಕೊಳ್ಳೋದಿಲ್ಲ. ಆಮೇಲೆ ಅವಳಿಗೂ ಬೋರ್ ಆಗುತ್ತೆ, ಎತ್ಕೊ ಅಂತ ಅಳ್ತಾಳೆ. ನೋಡಿ, ಅಲ್ಲಿ ನಾನು ಈ ಥರ ಹೊರಗಡೆ ಕೂರಿಸಿದ್ದೀನಿ, ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡಿದ್ದಾಳೆ. ಹಾಗಂತ ಎವ್ರಿಡೇ ಹೀಗೆ ಇರಲ್ಲ, ಒಂದೊಂದು ದಿನ ಹಠನೂ ಮಾಡ್ತಾಳೆ. ಆವಾಗ ಮಾಡೋ ಕೆಲಸನೆಲ್ಲ ಬಿಟ್ಬಿಟ್ಟು ಅವಳನ್ನ ನೋಡ್ಕೊಬೇಕಾಗುತ್ತೆ. ಸೊ ಅವಳನ್ನ ಸ್ನಾನ ಮಾಡಿಸಿ ಮಲಗಿಸಿದ್ದಾಯಿತು. ಇವಾಗ ಕ್ಲೀನಿಂಗ್ ಕೆಲಸ. ಎಲ್ಲಿ ನೋಡಿದ್ರೂ ಅವಳು ಟಾಯ್ಸ್ಗಳೇ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ಎತ್ತಿಟ್ಟು ಒಂದು ಕಡೆ ಕ್ಲೀನ್ ಮಾಡ್ಕೊಬೇಕು. ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಊರ ಕಡೆಯಿಂದ ನುಗ್ಗೆಕಾಯಿ ಸೊಪ್ಪು ತಂದು ಕೊಟ್ಟರು. ಸೊ ಆ ಸೊಪ್ಪಿಂದ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡಿಸ್ಕೊಂಡೆ. ಎಲ್ಲರಿಗೂ ಹಾಗೆ ಅಲ್ವಾ, ಬೆಳಗ್ಗೆ ಆದರೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಆದರೆ ಸಾಂಬಾರು ಏನು ಮಾಡೋದು ಅನ್ನೋದೇ ಒಂದು ಚಿಂತೆ. ಊರಲ್ಲಿ ಡೈರೆಕ್ಟಾಗಿ ಮರದಿಂದನೇ ಸೊಪ್ಪು ಕಿತ್ಕೊಂಡ್ಬಂದಿರೋದ್ರಿಂದ ಸೊಪ್ಪು ತುಂಬಾ ಫ್ರೆಶ್ ಆಗಿತ್ತು. ಸೊಪ್ಪನ್ನು ಬಿಡಿಸಿ ಕ್ಲೀನ್ ಮಾಡ್ಕೊಳ್ಳೋದೇ ಸ್ವಲ್ಪ ಹಿಂಸೆ, ಸ್ವಲ್ಪ ಜಾಸ್ತಿ ಟೈಮ್ ಅಲ್ಲೇ ಹೋಗ್ಬಿಡುತ್ತೆ.
ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನ ಮತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿತ್ತು. ಆಫ್ಟರ್ನೂನ್ ಕಂದಮ್ಮ ಎದ್ಬಿಟ್ಲು. ಸೊ ಅವಳ ನೈಲ್ ಕಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ಬೆಳೆದ್ಬಿಟ್ಟಿದೆ, ಎಲ್ಲರನ್ನೂ ಹಿಡಿದು ಪರ್ಚಿಬಿಡ್ತಾಳೆ. ಸೊ ತುಂಬಾ ನೋವಾಗುತ್ತೆ, ಕೈಯಲ್ಲಿ ಬ್ಲೇಡ್ ಇಟ್ಕೊಂಡಿದ್ದಾಳೇನೋ ಅಂತ ಫೀಲ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಕಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಇನ್ನು ಅವಳು ಎಚ್ಚರ ಇರುವಾಗ ನೈಲ್ಸ್ ಕಟ್ ಮಾಡ್ತೀನಿ ಅಂದರೆ ಅದೊಂದು ದೊಡ್ಡ ಟಾಸ್ಕೆ. ಕೊಡೋದೇ ಇಲ್ಲ, ಕೈನ ಆಚೆ ಈಚೆ ಎಳ್ದಾಡ್ತಾ ಇರ್ತಾಳೆ. ತುಂಬಾ ಕಷ್ಟ ಆಗುತ್ತೆ ನೈಲ್ಸ್ ಕಟ್ ಮಾಡೋಕ್ಕೂ ಕೂಡ. ಹಾಗೆ ಭಯ ಕೂಡ ಆಗುತ್ತೆ, ಎಲ್ಲಿ ಅವಳ ಬೆರಳನ್ನು ಸೇರಿಸಿ ಕಟ್ ಮಾಡಿಬಿಡ್ತೀನೇನೋ ಅಂತ. ಸೊ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಕಟ್ ಮಾಡಬೇಕು. ಅವಳಿಗೆ ಫ್ರೂಟ್ಸ್ ಎಲ್ಲ ಕೊಡೋಣ ಅಂತ ಹೇಳಿ ಅಮೆಝಾನಿಂದ ಇದನ್ನು ಆರ್ಡರ್ ಮಾಡಿದೆ. ಸೊ 2 ಬಂದ್ಬಿಟ್ಟಿತ್ತು ಅಂತ ಹೇಳಿ ನೋಡಿದರೆ ಚೆಕ್ ಮಾಡಿ ನೋಡಿದಾಗ ಆರ್ಡರ್ ಮಾಡುವಾಗ 2 ನಂಬರ್ಸ್ ಅಂತ ಹಾಕ್ಬಿಟ್ಟಿದ್ದೀನಿ. ಸೊ ಸಂಜೆ ಆಯಿತು, ಸಂಜೆ ಆಗಿ ಪೂಜೆ ಎಲ್ಲ ಮಾಡಿ ಈಗ ಕಾಫಿ ಎಲ್ಲ ಕುಡಿದು ಕೂತಿದ್ದೀನಿ. ನನ್ನ ಮಗಳಿಗೆ ಒಂದು ಚಿಕ್ಕದಾಗಿ ಪಿಲ್ಲೋ ಹೊಲಿಯೋಣ ಅಂತ ಹಳೆ ಬಟ್ಟೆಗಳನ್ನೆಲ್ಲ ಯೂಸ್ ಮಾಡಿಕೊಂಡು. ಸುಮ್ಮನೆ ಬೇಕು. ಸರಿ, ಓಕೆ. ಹಳೆ ಬಟ್ಟೆನೆಲ್ಲ ಯೂಸ್ ಮಾಡ್ಕೊಂಡು ಅವಳಿಗೊಂದು ಪಿಲ್ಲೋ ಹೊಲಿಬೇಕಂತ ಅನ್ಕೊಂಡಿದ್ದೀನಿ. ಅಂದರೆ ಅವಳಿಗೆ ಇನ್ನೂ ಕೂತ್ಕೊಳಕ್ ಬರಲ್ಲ, ನಾನು ಮಾತಾಡ್ತೀನಿ ಅಂತ ಅವಳು ಮಾತಾಡ್ತಾ ಇದ್ದಾಳೆ. ಅವಳಿಗೆ ಕುತ್ಕೊಳಕ್ ಬರಲ್ವಲ್ಲ, ವಾಕರಲ್ಲಿ ಓಕೆ. ಅವಳಿಗೆ ವಾಕರಲ್ಲಿ ಕೂರಕ್ ಬರಲ್ಲ. ಸೊ ಕೂರ್ಸಿದ್ರೆ ಹೀಗೆ ಮುಂದೆ ಬರ್ತಾಳೆ. ಹಾಗಾಗಿ ನಾನು ವೇಲ್ ಹಾಕ್ಬಿಟ್ಟು ಕಟ್ಟಾಕ್ಬಿಟ್ಟಿದ್ದೆ, ಹಿಂದೆ ಮಾಡಿ ವೇಲ್ ಹಾಕ್ಬಿಟ್ಟು ಕಟ್ಬಿಟ್ಟು ಕೂರಿಸ್ತಿದ್ದೆ. ಸೊ ಕಟ್ ಹಾಕಿದ್ರೆ ಸ್ವಲ್ಪ ಹಿಂಸೆ ಆಗ್ಬೋದೇನೋ ಅಂತ ಹೇಳಿ ಒಂದು ಪಿಲ್ಲೋ ಮಾಡಿ ಮುಂದೆ ಬಿಡೋಣ ಅಂತ, ಒಂದು ಪಿಲ್ಲೋ ಮಾಡೋಣ ಅಂತ ಹಳೆ ಬಟ್ಟೆ ತಗೊಂಡಿದ್ದೀನಿ. ಸೊ ಇದು ನನ್ನ ಟೀ ಶರ್ಟು, ಹಳೆ ಟೀ ಶರ್ಟು. ಸೊ ಇದರಲ್ಲಿ ಒಂದು ಪಿಲ್ಲೋ ಮಾಡೋಣ ಚಿಕ್ಕದಾಗಿ, ಅವಳಿಗೆ ವಾಕರ್ ಕೂರಂಗ ಆಗೋಂಗೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಅದನ್ನ ಹೇಗೆ ಹೊಲಿತೀನಿ ಅಂತ ತೋರಿಸ್ತೀನಿ. ಅದು ಮಿಷಿನ್ ಇದೆ, ತುಂಬ ಟೈಮ್ ಆದಮೇಲೆ ಅದು ಮಿಷಿನ್ ಆಚೆ ತೆಗಿತಾ ಇದ್ದೀನಿ. ಸೊ ಅಂತೂ ಇಂತೂ ನನ್ನ ಮಗಳಿಗೆ ಪಿಲ್ಲೋ ತೆಗಿಯೋಕ್ಕೆ ಆ ಮಿಷಿನ್ನ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ವಾಕರಲ್ಲಿ ನನ್ನ ಮಗಳಿಗೆ ಕುತ್ಕೊಳ್ಳೋದಕ್ಕೆ ಒಂದು ಕ್ಯೂಟಾಗಿರೋ ಪಿಲ್ಲೋ ರೆಡಿ ಆಯಿತು.
ನೋಡೋಣ ಅವಳಿಗೆ ಕೂತ್ಕೊಂಡ್ರೆ ಯಾವ ಥರ ಕಂಫರ್ಟ್ ಆಗಿರುತ್ತೋ ಇಲ್ವೋ ನೋಡೋಣ, ಚೆಕ್ ಮಾಡಿ. ಸೊ ಓಕೆ, ಚೆನ್ನಾಗೇ ಆಗಿದೆ. ಆರಾಮಾಗಿ ಕಂಫರ್ಟಾಗಿ ಕೂತ್ಕೊಳ್ತಾಳೆ ಇವಾಗ. ಇನ್ನು ಊಟ ಎಲ್ಲ ಆಯಿತು. ಮಧ್ಯಾಹ್ನ ಮಾಡಿದ್ದದೇ ಮುನುಗ್ಗೆ ಸೊಪ್ಪಿನ ಸಾಂಬಾರ್ಗೆ ಮುದ್ದೆ ಮತ್ತು ರೈಸ್ ಮಾಡಿದ್ದೆ. ನನ್ನ ಮಗಳಿಗೂ ಕೂಡ ಸರಿ ಎಲ್ಲ ತಿನ್ನಿಸಿದ್ದಾಯಿತು. ಇನ್ನು ರಾತ್ರಿ ಎಲ್ಲ ಊಟ ಆದಮೇಲೆ ಇನ್ನೇನು ಕೆಲಸ ಇರುತ್ತೆ, ಕಿಚನ್ ಕ್ಲೀನ್ ಮಾಡೋದು. ಇನ್ನು ಬಿದ್ದಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ನೀಟಾಗಿ ಒರೆಸಿ ಮಲ್ಕೊಂಡ್ರೆ ಸಮಾಧಾನ. ನಾವೆಷ್ಟೇ ಬೇಗ ಕೆಲಸ ಮುಗಿಸಿ ಮಲ್ಕೊಳ್ಳೋಣ ಅಂದ್ರೂ ನಮ್ಮ ಚಿಕ್ಕ ಮೇಡಮ್ ಅವ್ರು ಬಿಡಬೇಕಲ್ಲ, ಅವ್ರು ಮಲ್ಗೋ ತನಕ ವೆಯ್ಟ್ ಮಾಡಲೇಬೇಕು. ಅವಳ ಜೊತೆಗೆ ಆಟ ಆಡಿಕೊಂಡು ಅವಳು ಯಾವಾಗ ಮಲ್ಕೋತಾಳೆ ಆವಾಗ ಮಲ್ಕೋಬೇಕು ನಾವು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.